ಯಾರು ನೋವು ಮಾಡ್ಕೋಬೇಡಿ, ಇರಲಿ. ಯಾಕೆಂದರೆ ನಾವು ಯಾವ ಜನ್ಮದ ಋಣ ಮಾಡಿದ್ದೋ ಅರ್ಮಲ್ಲ ತಿದ್ದಿದ್ದೀರಿ. ಇರಲಿ, ಎಲ್ಲ ಹೋರಾಟ ಅವ್ರಿಗೋಸ್ಕರ. ಎಲ್ಲ ಅಭಿಮಾನಿ ದಯವಿಟ್ಟು ಪಾಪ ಎಲ್ಲರೂ ಪ್ರತಿಯೊಬ್ಬರು ವಿಷ್ಣು ಸರ್ವಿಸದಲ್ಲಿ ಯಾವ ಯೋಚನೆ ಮಾಡ್ದಲೇ ಎಲ್ಲ ರೀತಿ ತ್ಯಾಗ ಮಾಡ್ತಾರೆ. ಆ ಮನುಷ್ಯ ಸಂಪಾದನೆ ಮಾಡಿದ್ದಂತೆ, ಆಸ್ತಿ ಮಾಡಲಿಲ್ಲ, ಅಂಥದ್ದು ಮಾಡಲಿಲ್ಲ, ಅಭಿಮಾನಿಗಳು ಸಂಪಾದನೆ ಮಾಡಿದ್ರು. ಬರ್ತಡೇ ದಿನ ಮಳೆ ಬತ್ತ ಜೋರ ಬರ್ತಾರೆ, ಆ ಮಕ್ಕಳು ಕರ್ಕೊಂಡು ಕಾಲ ಕೊಟ್ಕೊಂಡು ಅಭಿಮಾನಿಗಳು ಬರೋರು ಕಣ್ಣಲ್ಲಿ ನೀರು ಹಾಕೋರು ಕೂತ್ಕೊಂಡು, ನಾನು ಏನು ಸಂಪಾದನೆ ಮಾಡ್ತೀನಿ, ಯಾವುದಕ್ಕೋಸ್ಕರ ಇಷ್ಟು ಬರ್ತಾರೆ ಅವರು, ನಾನು ಜೊತೆ ನನಗೊತ್ತು ಅವ್ರ ಪ್ರೀತಿ, ನಾನು ಇವ್ರಿಗೆ ಏನು ಮಾಡ್ತೀನಿ ಅವರು ಅಂತ ಮಾವನಿಗೆ ರೀತಿ ಮಾಡಬಾರ್ದು. ದಯವಿಟ್ಟು ಮಾಡಬೇಡಿ, ಕೈ ಬೋದ್ಕೆ ಹಾಕೋತೀನಿ. ನೀವು ಮಾಡ್ತೀವಿ ಅಂದರೆ ಮುಂದೆ ಬೇರೆ ರೀತಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಪ್ಲೀಸ್, ಎಲ್ಲರಿಗೂ ನೋವಿದೆ, ತುಂಬ ಅಭಿಮಾನ ನೋವಿದೆ. ಆದರೆ ನಮಗೋಸ್ಕರ, ನಮ್ಮ ತೇವಲಿಗೋಸ್ಕರ ಯಾರು ಮಾತಾಡಬೇಡ. ಇವತ್ತಿಂದ ದಯವಿಟ್ಟು ಎಲ್ಲ ಒಗ್ಗಟ್ಟಾಗಿ ಯಾರೇ ಆಗಲಿ, ಇವತ್ತೆಲ್ಲ ಇಷ್ಟು ದಿನ ಇವ್ರು ಕರ್ಕೊಂಬಂದಿದ್ದು, ಇವರೆಲ್ಲ ಮಾಡ್ಕೊಂಬಂದಿದ್ದು ನಾನು ಇವತ್ತು ಬಂದು ಲಾಯರ್ ಮೀಟ್ ಮಾಡಿದೆ. ಯಾಕಂದರೆ ನಮಗೆ ನೊಂದೋಗ್ಬಿಟ್ಟು ಇದೆಲ್ಲ ಗೊತ್ತಿತ್ತು. ನಾನು ಹೋಗಿ ಇವತ್ತು ಗಂಟ ನಾನು ಮೈಸೂರು ಕಾಲಿಟ್ಟಿಲ್ಲ ಅಂದರೆ ಅಂತ ಕೇಳಿ ನನಗೆ ಅದೇ ಜಾಗ ಬೇಕು ಅಂತ ಅಷ್ಟೇ. ಯಾರೆಲ್ಲರೂ ಮಾಡಲಿ, ದಯವಿಟ್ಟು ಇವತ್ತು ಮಾತಾಡಿದ್ರೆ ನಮ್ಮ ಅಭಿಮಾನಿಗಳು ಆಕ್ರೋಶ ಮಾತಾಡೋರು, ನೋವಿದೆ, ಅವರೆಲ್ಲ ಇದೆ. ಇವತ್ತು ಹೇಳ್ತಾರೆ, ಯಾರು ತುಂಬ ಜನ ಮಂಡ್ಯದಲ್ಲಿ ಹೇಳ್ತಾರೆ ನಾನು ಅಷ್ಟು ವರ್ಷ ಇದೆ, ಎಲ್ಲ ಇದ್ದಾರೆ. ಒಂದು ವರ್ಷ ಬಂದವನಷ್ಟೇ, ಒಂದಿನ ಬಂದು ಅವನ ಅಭಿಮಾನಿನೇ, ಅವನ ಭೇದ ಭಾವ ಮಾಡಲ್ಲ. ಆದರೆ ದಯವಿಟ್ಟು ಸುಮ್ಮನೆ ಏನೇನು ಅನ್ಬೇಡಿ, ಪ್ರತಿಯೊಬ್ಬರ ಜೊತೆಲಿರೋಣ. ನಿಮ್ಮ ಶಕ್ತಿ ನಮ್ಮ ಸಾರ್ಥ ಆ ಇದಕ್ಕೆ ಆಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕಾನೂನು ನಂಬಿಕೆ ಇದೆ, ಕಾನೂನು ಮತ್ತು ಸರ್ಕಾರ ಎರಡು ಮಾಡಿಕೊಡ್ತದೆ ಅಂತ. ಇದಕ್ಕೆ ಮುಂದಕ್ಕೆ ಏನು ಮಾಡಬೇಕು ಯೋಚನೆ ಮಾಡ್ತೀವಿ. ನಿಮ್ಮೆಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು, ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ನಮ್ಮ ಶ್ರೀಧರ್ ಮಾತಾಡ್ತಾರೆ, ನಮ್ಮ ಇಷ್ಟು ಸರ್